ಪ್ರಿಯರಾದವರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸಂತೋಷವಾಗಿ ಇದ್ದೀರಾ? ಬಲಿಷ್ಠರಾಗಿ ಇದ್ದೀರಾ? ಈ ದಿನ ಯಾವ ಸವಾಲುಗಳು ಬರ್ತವೆ, ಯಾವ ಸಮಸ್ಯೆಗಳು ಬರ್ತವೆ, ಯಾವ ಹೋರಾಟಗಳನ್ನು ಸಂಧಿಸಬೇಕು ಗೊತ್ತಿಲ್ಲ. ರೊಟೀನಾಗಿ ನಮ್ಮ ಕೆಲಸಗಳನ್ನು ನಾವು ಮಾಡುತ್ತೇವೆ. ಓದಲು ಹೋಗುವವರು ಹೋಗುತ್ತಾರೆ, ಕೆಲಸಕ್ಕೆ ಹೋಗುವವರು ಹೋಗುತ್ತಾರೆ, ಸೇವೆ ಮಾಡುವವರು ಸೇವೆಗೆ ಹೋಗುತ್ತಾರೆ, ಬಿಸ್ನೆಸ್ ಮಾಡುವವರು ಬಿಸ್ನೆಸ್ಗೆ ಹೋಗುತ್ತಾರೆ. ರೊಟೀನಾಗಿ ಮಾಡುತ್ತೇವೆ. ಅಲ್ಲಿ ನಮಗೆ ಏನು ಸವಾಲುಗಳು ಬರುತ್ತವೆ, ಏನು ಸಮಸ್ಯೆಗಳು ಬರುತ್ತವೆ ತಿಳಿಯೋದು. ಆದ್ದರಿಂದ ಅನುದಿನ ನಮ್ಮ ಜೀವಿತದಲ್ಲಿ ಒಂದು ವಿಷಯದ ಬಗ್ಗೆ ಗಮನ ಕೊಡಬೇಕು. ರೋಮಾಪುರದವರಿಗೆ 12ನೇ ಅಧ್ಯಾಯ 11ನೇ ವಾಕ್ಯದಲ್ಲಿ ಆಸಕ್ತ ಚಿತ್ತರಾಗಿದ್ದು ಕರ್ತನ ಸೇವೆ ಮಾಡುವವರಾಗಿರ್ರಿ ಎಂದು ದೇವರು ಹೇಳುತ್ತಾರೆ. ನಿಮ್ಮನ್ನು ನೋಡಿ, ನನ್ನನ್ನು ನೋಡಿಯೇ ಹೇಳುತ್ತಾರೆ, ನನ್ನ ಮಕ್ಕಳೇ, ಆಸಕ್ತ ಚಿತ್ತರಾಗಿರಿ, ಕರ್ತನ ಸೇವೆ ಮಾಡಿರಿ. ಕರ್ತನಿಗೆ ನಾವೆಲ್ಲರೂ ಸೇವೆ ಮಾಡಬೇಕು. ಇಂದು ಯೇಸುವಿಗಾಗಿ ನೀವೇನು ಸೇವೆ ಮಾಡಲಿದ್ದೀರಿ? ನೀವು ಹೋಗಿ ದೊಡ್ಡ ಪ್ರಸಂಗ ಎಲ್ಲ ಮಾಡಬೇಕಾದ ಅವಶ್ಯಕತೆ ಇಲ್ಲ. ನೀವು ಹಿಂದೆ ಬೀದಿಗೆ ಹೋಗಿ ಟ್ಯಾಕ್ಸ್ ಎಲ್ಲ ಕೊಡಬೇಕೆಂಬ ಅವಶ್ಯಕತೆ ಇಲ್ಲ. ರಜೆ ದಿನದಲ್ಲಿ ಅದನ್ನು ಮಾಡಬಹುದು. ಕೆಲಸದ ದಿನದಲ್ಲಿ ಏನು ಮಾಡುವುದು ಅಂದರೆ ವಿಟ್ನೆಸ್ ಮಾಡುವುದು. ಯೇಸುವಿಗೆ ಸಾಕ್ಷಿಯಾದಂತಹ ಜೀವಿತವನ್ನು ಜೀವಿಸಿ ಯೇಸುವನ್ನು ಪ್ರಕಟಿಸಿ ತೋರಿಸುವುದು. ಯೇಸು ನಿಮ್ಮನ್ನು ಪ್ರೀತಿಸುತ್ತಾರೆಂಬುದಾಗಿ ಒಬ್ಬರಿಗಾದರೂ ಹೇಳುವುದು. ಕೆಲಸ ಮಾಡುವಂತಹ ಸ್ಥಳದಲ್ಲಿ ಎಷ್ಟು ಜನರು ಭಾರವನ್ನು ಹೊತ್ತು ಜೀವಿಸುತ್ತಾ ಇದ್ದಾರೆ? ವಾಸಿಸುವ ಸ್ಥಳದಲ್ಲಿ ನೀವು ಸಂಧಿಸುವಂಥ ಎಲ್ಲರೂ ಕೂಡ ಸಂತೋಷವಾಗಿದ್ದಾರೆ ಅನ್ನುತ್ತೀರಾ? ಎಷ್ಟೋ ದುಃಖ, ವೇದನೆ, ಭಾರಗಳನ್ನು ಹೃದಯದಲ್ಲಿ ಹೊತ್ತವರಾಗಿ ಇದ್ದಾರೆ. ನೀವು ಅವರನ್ನು ನೋಡಿ, ಯೇಸು ನಿಮ್ಮ ದುಃಖವನ್ನು ಮಾರ್ಪಡಿಸುವನು, ನಿಮಗೆ ಸಮಾಧಾನ ಕೊಡುವನು, ನಾನು ನಿಮಗಾಗಿ ಪ್ರಾರ್ಥಿಸುತ್ತೇನೆ, ನೀವು ಭಯಪಡಬೇಡಿರಿ, ಸಂತೈಸುವಂಥ ಮಾತನ್ನು ಆಡಬಹುದಲ್ಲವ? ಅದು ದೇವರಿಗಾಗಿ ಮಾಡುವಂಥ ಒಂದು ಸೇವೆ. ಗಾಯಗೊಂಡವರ ಗಾಯವನ್ನು ಕಟ್ಟುವುದು, ಸೋತು ಹೋದವರನ್ನು ಬಲಪಡಿಸುವುದು, ಸಮಾಧಾನ ಇಲ್ಲದವರಿಗೆ ಸಮಾಧಾನ ಕೊಡುವಂಥ ದೇವರನ್ನು ಪರಿಚಯ ಪಡಿಸುವುದು. ಅಷ್ಟೇ, ಬಹಳ ಸಿಂಪಲ್. ಯೇಸುವನ್ನು ಪರಿಚಯ ಪಡಿಸಿರಿ, ಆ ಸೇವೆಯನ್ನು ಮಾಡಿರಿ. ಆತನಿಗೆ ಸೇವೆ ಮಾಡಬೇಕಂದ್ರೆ ನಮಗೊಂದು ಶಕ್ತಿ ಬೇಕು. ಅದಕ್ಕಾಗಿಯೇ ಆತ್ಮಭರಿತರಾಗಿ ಇರಿ. ಪವಿತ್ರಾತ್ಮನ ಬೆಂಕಿ ನಮ್ಮಲ್ಲಿ ಉರಿಯುತ್ತಿರಬೇಕು. ದೇವರು ನಮಗೆ ತನ್ನ ಆತ್ಮನನ್ನು ಕೊಟ್ಟಿದ್ದಾರೆ. ವಾರಕ್ಕೆ ಒಂದು ದಿನ ಆಲಯಕ್ಕೆ ಹೋಗಿ ಅನ್ಯ ಭಾಷೆ ಮಾತನಾಡುತ್ತೇನೆ ಅಂದರೆ ಸಾಲದು. ಪ್ರತಿನಿತ್ಯವೂ ಕೂಡ ದೇವರ ಸಮ್ಮುಖದಲ್ಲಿ ಕಾದಿದ್ದು ಪವಿತ್ರಾತ್ಮನಿಂದ ತುಂಬಿಸಲ್ಪಟ್ಟು ಅನ್ಯ ಭಾಷೆಗಳನ್ನು ಆಡಿ ನಿಮ್ಮನ್ನು ಬಲಪಡಿಸಿಕೊಳ್ಳಬೇಕು. ಒಂದು ಬೆಂಕಿ ಇರುವುದಾದರೆ ಒಂದು ಕೆಂಡ ಇರುತ್ತದಲ್ಲವ, ಅದು ಹೊತ್ತಿ ಉರಿಯಬೇಕು ಅಂದರೆ ಊದಬೇಕಲ್ವ, ಆಗ ಅದು ಹೊತ್ತಿ ಉರಿಯುತ್ತದೆ. ಅದೇ ರೀತಿ ಪವಿತ್ರಾತ್ಮನು ನಮ್ಮೊಳಗೆ ಹೊತ್ತಿ ಉರಿಯಬೇಕು. ಅದಕ್ಕೆ ಪ್ರಾರ್ಥನೆ. ನೀವು ಆತ್ಮದಲ್ಲಿ ತುಂಬಿ ಪ್ರಾರ್ಥನೆ ಮಾಡುತ್ತಾ ನಿಮ್ಮೊಳಗೆ ಬೆಂಕಿ ಉರಿಯುತ್ತದೆ. ಆಗ ಈಸಿಯಾಗಿ ಯೇಸುವಿನ ಕುರಿತಾಗಿ ಹೇಳಬಹುದು. ಇಂದು ನೀವು ಯಾರಿಗೋ ಹೇಳಲಿದ್ದೀರಿ, ಅವರು ಆಶೀರ್ವದಿಸಲ್ಪಡಲಿದ್ದಾರೆ, ರಕ್ಷಣೆ ಹೊಂದಲಿದ್ದಾರೆ. ಆತ್ಮ ಭರಿತರಾಗಿ ಆಸಕ್ತಿಯಿಂದ ಕರ್ತನ ಸೇವೆ ಮಾಡಿರಿ, ದೇವರು ಆಶೀರ್ವದಿಸುವರು. ತಂದೆಯೇ, ಈ ಮಗನಿಗಾಗಿ ಈ ಮಗಳಿಗಾಗಿ ಪ್ರಾರ್ಥಿಸುತ್ತೇನೆ. ಆತ್ಮಭರಿತರಾಗಿ ಇರುವುದಕ್ಕೆ ಸಹಾಯ ಮಾಡಿ, ಸೋಲುಗಳನ್ನೆಲ್ಲ ನೀಗಿಸಿ ನಿಮ್ಮ ಸೇವೆ ಮಾಡಲು ಇವರನ್ನು ಬಲಪಡಿಸಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ. ಆಮೇನ್, ಆಮೇನ್.